ಚಾಲುಕ್ಯರು ಆಳಿದ ನೆಲ ಲಕ್ಕುಂಡಿ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಈ ನಿರ್ಲಕ್ಷ್ಯದ ಬಗ್ಗೆ ಟಿವಿ9 ನಿರಂತರ ವರದಿ ಮಾಡುತ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇಡೀ ಜಿಲ್ಲಾಡಳಿತವೇ ಇಂದು ಲಕ್ಕುಂಡಿಗೆ ಲಗ್ಗೆ ಇಟ್ಟಿತ್ತು. ಅದೊಂದು ಕೆಲಸಕ್ಕೆ ಇಂದು ಚಾಲನೆ ನೀಡಿದೆ. ಲಕ್ಕುಂಡಿ ದೇಗುಲಗಳ ಜೀರ್ಣೋದ್ಧಾರಕ್ಕೆ ಚಾಲನೆ. ಟಿವಿ9 ವರದಿ ಬಿಗ್ ಇಂಪ್ಯಾಕ್ಟ್, ಕಣ್ತೆರೆದ ಸರ್ಕಾರ. ಬೆಲೆ ಕಟ್ಟಲಾಗದ ಬಂಗಾರದ ನಿಧಿ ಸಿಕ್ಕಿದ್ದು ಲಕ್ಕುಂಡಿಯ ಹೆಸರು ಮತ್ತೆ ಸದ್ದು ಮಾಡ್ತಿದೆ. ಲಕ್ಕುಂಡಿ ನೆಲದಲ್ಲಿ ಹುದುಗಿರುವ ಪ್ರಾಚ್ಯ ಅವಶೇಷಕ್ಕಾಗಿ ಸರ್ಕಾರವೇ ಉತ್ಖನನ ನಡೆಸ್ತಾ ಇದೆ. ಇದರ ನಡುವೆ ಇಲ್ಲಿಯ ದೇಗುಲಗಳ ದುಸ್ಥಿತಿ, ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ, ದೇಗುಲಗಳೇ ಮನೆಗಳಾಗಿ ಬದಲಾಗಿರುವ ಬಗ್ಗೆ ಟಿವಿ9 ನಿರಂತರ ವರದಿ ಮಾಡಿತ್ತು. ಇದರ ಇಂಪ್ಯಾಕ್ಟ್ ಎಂಬಂತೆ ಲಕ್ಕುಂಡಿಯ 5 ದೇಗುಲಗಳ ಜೀರ್ಣೋದ್ಧಾರಕ್ಕೆ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಇವತ್ತು ಚಾಲನೆ ನೀಡಿದ್ದಾರೆ. ಯಾವುದು ಕಾಣಲ್ದಂಗ ಆಗಿರ್ತದ ಅದನ್ನು ಕಾಣಿಸುವಂಗ ಮಾಡೋದು, ಯಾವುದು ಮರೆ ಆಗಿರ್ತದ ಆ ಮರೆ ಆಗಿರೋದನ್ನ ಮತ್ತೆ ಸಮಾಜಕ್ಕೆ, ಜನರಿಗೆ ನೋಡೋದಕ್ಕೆ ಲಭ್ಯಗೊಳಿಸೋದು. ಬಂಗಾರಕ್ಕಿಂತ ಬೆಲೆ ಬಾಳತಕ್ಕಂಥ ಏನು ನಮ್ಮ ಇತಿಹಾಸ ಐತಿ, ಶಿಲ್ಪಕಲೆ ಇದೆ, ನಮ್ಮ ಪರಂಪರೆಯನ್ನು ತಿಳಿಸ್ತಕ್ಕಂಥ ಆ ಪ್ರತಿ ಕಲ್ಲುಗಳದವು, ಅವುಗಳಿಗಾಗಿ ನಾವು ಉತ್ಖನನ ಮಾಡ್ತಾ ಇದ್ದೀವಿ. ಮಣ್ಣಲ್ಲಿ ಹುದುಗಿದ ಚೌಕಿಮಠ ಮನೆಯ ದೇವಸ್ಥಾನ, ಬಾವಿಗಳ ಸಂಕೀರ್ಣಕ್ಕೆ ಆಗಮಿಸಿ ಸಚಿವರು ಹಾಗೂ ಶಾಸಕರು ಪರಿಶೀಲಿಸಿದ್ರು. ಬಜೆಟ್ನಲ್ಲೂ ವಿಶೇಷ ಅನುದಾನಕ್ಕೆ ಪ್ರವಾಸೋದ್ಯಮ ಇಲಾಖೆ ಪ್ರಸ್ತಾವನೆ ಮಾಡಿದೆ. ಲಕ್ಕುಂದಿ ಸಮಗ್ರ ಅಭಿವೃದ್ಧಿ ಪ್ರಾಧಿಕಾರ ರಚಿಸಬೇಕಾಗುತ್ತೆ, ಒಂದು ಮಾಸ್ಟರ್ ಪ್ಲಾನ್ ಕೂಡ ಮಾಡಬೇಕಾಗುತ್ತೆ. ಮುಂಬರುವ ದಿನಗಳಲ್ಲಿ ಕೂಡ ಇದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಒಂದು ಸಮಗ್ರವಾದಂತಹ ಅಭಿವೃದ್ಧಿ ರೂಪುರೇಷೆಗಳನ್ನು ಕೂಡ ನಮ್ಮ ಬರುವ ಆಯವ್ಯಯದಲ್ಲಿ ಕೂಡ ನಾವು ಸಾಕಷ್ಟು ಅದ್ರ ಬಗ್ಗೆ ಒತ್ತನ್ನು ಕೊಡ್ತಾ ಇದ್ದೀವಿ. ದೇಗುಲದಲ್ಲಿ ಮನೆ ಕಟ್ಟಿಕೊಂಡಿರುವ 15 ಕುಟುಂಬಗಳು ಜೀರ್ಣೋದ್ಧಾರಕ್ಕೆ ಸಮ್ಮತಿಸಿವೆ. ಆದರೆ ನಮಗೆ ಬೇರೆ ಕಡೆ ಮನೆ ಮಾಡಿಕೊಡಬೇಕು, ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಯಾಕಂದ್ರೆ ನಮ್ಗೆ ಇದನ್ನ ಬಿಟ್ಟು ಮತ್ತೆ ಎಲ್ಲಿ ಏನೇ ಇಲ್ರಿ. ಅದಕ್ಕೇನ್ರಿ ನಾವು ಸೂಕ್ತವಾದ ಪರಿಹಾರ ಕೊಟ್ರೆ, ನಮ್ಗೆ ಯೋಗ್ಯವಾದದ್ದು ಕೊಟ್ರೆ ನಾವು ಬಿಟ್ಟು ಹೋಗ್ತೀವಿ. ನಾವು ಬೇಡಿಕೆ ಏನ್ರಿ ಜಾಗ ಕೊಡ್ರಿ, ನಮ್ಗೆ ಇವು ಮನೆ ಅದಾವ್ರಿ, ಮನೆ ಕಟ್ಟಿಸ್ಕೊಟ್ಬಿಡ್ರಿ. ಈಗ ಎಷ್ಟು ಮನೆ ಅದಾವ್ರಿ ಅಷ್ಟು ಹೊಕ್ಕವ್ರಿ, ಅಷ್ಟು ಮನೆ ಕಟ್ಟಿಸ್ಕೊಟ್ಬಿಡ್ರಿ. ಲಕ್ಕುಂಡಿಯ ಚೌಕಿಮಠದ ಈಶ್ವರ ದೇವಸ್ಥಾನ, ಅರ್ಧನಾರೀಶ್ವರ ದೇವಸ್ಥಾನ, ವಿದ್ಯಾಶಂಕರಲಿಂಗ ದೇವಸ್ಥಾನ, ಸೋಮಲಿಂಗೇಶ್ವರ ದೇವಸ್ಥಾನ, ಕರ್ಪೂರ ಮಠ ಮತ್ತು ಬಾವಿ, ಸಿದ್ದರ ಬಾವಿ, ಫಕೀರೇಶ್ವರ ಮಠದ ಬಾವಿ, ಚಬ್ಬೇರ್ ಬಾವಿ ಸೇರಿದಂತೆ 5 ಬಾವಿಗಳ ನಿರ್ಲಕ್ಷ್ಯದ ಬಗ್ಗೆ ಟಿವಿ9 ವರದಿ ಮಾಡ್ತಾ ಇದ್ದಂತೆ ಎಚ್ಚೆತ್ತಿರುವ ಸರ್ಕಾರ ಜೀರ್ಣೋದ್ಧಾರಕ್ಕೆ ಚಾಲನೆ ನೀಡಿದೆ. ಮಾರ್ಚ್ ಅಂತ್ಯದ ವೇಳೆಗೆ ಕೆಲಸ ಮುಗಿಯಲಿದೆ. ಸಂಜೀವ್ ಪಾಂಡ್ರೆ, ಟಿವಿ9 ಗದಗ.